ವೆಲ್ಕಮ್ ಟು ವಿಜು ಚೇತುಸ್ ಟೈಲರಿಂಗ್ ಟ್ಯುಟೋರಿಯಲ್. ನೋಡಿರಿ, ಇವತ್ತು ಒಂದು ನಾನು ನಿಮ್ಗೆ ಪೋಟ್ಲಿ ಬ್ಯಾಗನ್ನು ಹೇಳ್ಕೊಳಕತ್ತೀನಿ. ಕನ್ನಡ ಅರ್ಬಿ ಒಳಗೆ ಪೋಟ್ಲಿ ಬ್ಯಾಗನ್ನು ಹೇಳ್ಕೊಡತ್ತೀನಿ. ಅದ್ರದ್ದು ಮೆಜರ್ಮೆಂಟು ನಾನು ಎಷ್ಟೆಷ್ಟು ತೊಗೊಂಡಿನಿ ತೋರಿಸ್ತೀನಿ. ನೋಡಿರಿ, ಈಗ ನೋಡಿರಿ, ಮೇನ್ ಇದು ಲೈನಿಂಗ್ ಮೇನ್ ಫ್ಯಾಬ್ರಿಕದ್ದು ಹೇಳ್ತೀನಿ. ನೋಡಿರಿ ಹೈಟಿಗೆ ನಾನು ಎಷ್ಟು ತೊಗೊಂಡಿನಿ ಅಂದ್ರೆ 12 ಇಂಚ್ ತೊಗೊಂಡಿನಿ. ನೆಕ್ಸ್ಟು ವಿಡ್ತ್ ಅಗಲಿಗೆ 10 ಇಂಚಿನಷ್ಟು ತೊಗೊಂಡಿನಿ. ನೆಕ್ಸ್ಟ್ ಇದಕ್ಕೆ ಲೈನಿಂಗ್ ಬೇಕಲ್ರಿ. ನಾವು ಯಾವಾಗಲೂ ಪೋಟ್ಲಿ ಬ್ಯಾಗ್ ಹೊಲಿಬೇಕಾದ್ರೆ ಇದರಷ್ಟು ಬ್ಯಾಗ್ನಷ್ಟು ನಾವು ಕಟಿಂಗ್ ಮಾಡ್ಕೋಬಾರ್ದು. ಇದು ಎಷ್ಟು ಐತಲ್ಲ ಇಷ್ಟು ಇದು ಈ ಮೇನ್ ಫ್ಯಾಬ್ರಿಕ್ ಎಷ್ಟು ಐತಲ್ಲ ಅಷ್ಟು ಮಾಡ್ಕೋಬಾರ್ದು. ಲೈನಿಂಗನ್ನು ಒಂದು 2 ಇಂಚಿನಷ್ಟು ಬಟ್ಟೆನ ಕಡಿಮೆ ಕಟ್ ಮಾಡ್ಕೋಬೇಕು. ನೋಡಿರಿ, ಇದು ಡಬಲ್ ಫೋಲ್ಡ್ ಒಳಗೈತಿ. ಇದು ಇರಲಿ, ಈಗ ಫೋಲ್ಡಿಂಗ್ ಡಬಲ್ ಫೋಲ್ಡ್, ಇದು ಡಬಲ್ ಫೋಲ್ಡ್ ಒಳಗೈತಿ. ಇದ್ರ ಮೆಜರ್ಮೆಂಟ್ ಹೇಳ್ತೀನಿ ನೋಡಿರಿ ನಿಮಗೆ ಎಷ್ಟೈತೆ ಅಂತಂದ್ರೆ 10 ಇಂಚು. ನೆಕ್ಸ್ಟ್ ಹಿಂಗೂ 10 ಇಂಚು, ಹಿಂಗೂ 10 ಇಂಚು ತೊಗೋಬೇಕು. ಇದು ಮೇನ್ ಫ್ಯಾಬ್ರಿಕ್ ಅಂದ್ರೆ ಬಾಡಿ ಪಾರ್ಟ್. ನೆಕ್ಸ್ಟ್ ಇದಕ್ಕೆ ತೆಳಗೆ ಬೇಸ್ ಅಂಥೇಳಿ ಬರ್ತೈತಿ. ನೋಡಿರಿ, ಇದು ಬೇಸಿಗೆ ನಾನು ಒಳಗೆ ಒಂದು ಫೋಮ್ ಶೀಟನ್ನು ತೊಗೊಂಡಿನಿ. ಫೋಮ್ ಶೀಟ್ ಎಷ್ಟು ಸೈಜಿನ ತೊಗೊಂಡಿನಿ ಅಂತಂದ್ರೆ ನೋಡಿ 2.5 ಇಂಚು ಅಗಲ ಹೈಟಿಗೆ ರೀ, ಅಗಲ 6.5 ಇಂಚು. ಓಕೆ, ಇಷ್ಟು ಒಂದು. ಇದಕ್ಕೆ ನಾವು ಮೇನ್ ಫ್ಯಾಬ್ರಿಕನ್ನು ಮತ್ತು ಲೈನಿಂಗನ್ನು ಆ್ಯಡ್ ಮಾಡಬೇಕಾಗತ್ತಿ. ಎರಡು ಸೇಮ್ ಸೈಜ್ ಒಳಗೆ ಎಷ್ಟು ಸೇಮ್ ಸೈಜ್ ರೀ, ಏನೂ ಚೇಂಜಸ್ ಇಲ್ಲ, ಸೇಮ್ ಸೈಜ್. ಎಷ್ಟೆಷ್ಟು ತೊಗೊಂಡು ಅಂತ ಹೇಳ್ತೀನಿ ನೋಡಿರಿ. 4 ಇಂಚು, ಹಿಂಗೆ 8 ಇಂಚು. ಇದು 4 ಇಂಚು, ಇದು 8 ಇಂಚು. ನಿಮಗೆ ಮೆಜರ್ಮೆಂಟ್ ಹೇಳ್ತೀನಿ ನೋಡಿರಿ. 4/8, ಇದು 8 ಇಂಚು, ಇದು ಹಿಂಗೆ 4 ಇಂಚು. ಓಕೆ, ಇದು 10/10, ಹಿಂಗೂ 10 ಇಂಚು, ಹಿಂಗೂ 10 ಇಂಚು. ಇದು 12/10, 12 ಇಂಚು 10 ಇಂಚು. ಇದು ನೆಕ್ಸ್ಟ್ ಇದಕ್ಕೆ ಹ್ಯಾಂಡಲ್ ಬೇಕು. ಹ್ಯಾಂಡಲಿಗೆ ನೋಡಿರಿ, ನಾನು ಒಂದು 3 ಇಂಚಿನಷ್ಟು ಬಟ್ಟೆನ ತೊಗೊಂಡಿನಿ. ನೆಕ್ಸ್ಟ್ ಇದಕ್ಕೆ ಮತ್ತು ಕಸಿ ಮಾಡ್ಕೊಂಡಿನಿ. 14 ಇಂಚಿನಷ್ಟು ಅಗಲ ಉದ್ದನಷ್ಟು ಒಂದು ಕಸಿ ಮಾಡೋಕೆ ಒಂದು ಬಟ್ಟೆ ತೊಗೊಂಡಿನಿ. 3 ಇಂಚು, 12 ಇಂಚು, 14 ಇಂಚು, 3, 14. ಓಕೆ, ಈ ಸೈಜ್ ಒಳಗೆ ನಾನೊಂದು ಪೋಟ್ಲಿ ಬ್ಯಾಗನ್ನು ಮಾಡಕತ್ತೀನಿ. ನೋಡಿರಿ, ಈಗಿನ ಟ್ರೆಂಡ್ ಒಳಗೆ ಇರುವುದಿದೆ. ಫಸ್ಟ್ ನಾನು ಕಸಿ ಮಾಡ್ಕೊತೀನಿ. ನೋಡಿರಿ, ಈ ರೀತಿ ಒಂದು ಫೋಲ್ಡು, ನೆಕ್ಸ್ಟ್ ಇದರಿಂದ ಇನ್ನೊಂದು ಫೋಲ್ಡು, ಮತ್ತು ಇನ್ನೊಂದು ಫೋಲ್ಡು, ಈ ರೀತಿ ಮಾಡಿ ಸ್ಟಿಚ್ ಮಾಡೋಣ ಅಂತ. ಈಗ ಕಸಿ ಸ್ಟಿಚ್ ಆಯಿತು. ಓಕೆ, ಒಂದು. ನೆಕ್ಸ್ಟ್ ಈ ಬೇಸ್ ರೆಡಿ ಮಾಡ್ಕೊತೀನಿ ರೀ. ಫಸ್ಟು ಈ ಪೀಸನ್ನು ಉಲ್ಟಾ ಇಡಬೇಕು ರೀ. ಇದು ಸೀದಾ, ಇದು ಉಲ್ಟಾ ಇಡಬೇಕು. ಅದ್ರ ಮೇಲೆ ಈ ರೀತಿ ಫೋಮ್ ಶೀಟನ್ನು ಇಡಬೇಕು. ಫೋಮ್ ಶೀಟ್ ಇಟ್ಟು ನೆಕ್ಸ್ಟ್ ಇದಕ್ಕೆ ಲೈನಿಂಗನ್ನು ಹಾಕಬೇಕಾಗ ಈ ಲೈನಿಂಗನ್ನು ಇಲ್ಲಿ ಹಾಕಬೇಕು. ಓಕೆ, ನೋಡಿರಿ, ಈ ಲೈನಿಂಗನ್ನು ಹೆಂಗೆ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ಸೆಂಟ್ರು ಈ ಏನಿದೆ ಐತಲ್ರಿ ಎಡ್ಜಲ್ಲಿ ನಮ್ಮದು ಸ್ಟಿಚ್ ಬರಬೇಕು ನೋಡಿ, ಈ ರೀತಿ. ನೆಕ್ಸ್ಟ್ ಈ ಕಡೆನೂ ಒಂದು ಸ್ಟ್ರೇಟ್ ಲೈನ್ ಹಾಕೋರಿ. ಸ್ಟ್ರೇಟ್ ಹಂಗೆ ಇಷ್ಟು ಮಾಡಿಕೊಂಡು ಇಲ್ಲಿ ಬಂದಮೇಲೆ ಸ್ಟಾಪ್ ಮಾಡಿರಿ. ನಾವು ಟರ್ನ್ ಮಾಡೋಣ. ಈಗ ಇದೇನು ಫೋಮ್ ಶೀಟ್ ಒಳಗಡೆ ಹೋಗಿಲ್ಲ ರೀ. ಈಗ ಏನು ಮಾಡಬೇಕು ಇದನ್ನು ಕರೆಕ್ಟಾಗಿ ಈ ಎಡ್ಜಿಗೆ ಮತ್ತು ಈ ಎಡ್ಜಿಗೆ ಕರೆಕ್ಟಾಗಿ ಒಳಗಡೆ ಪುಷ್ ಮಾಡಬೇಕು. ಒಳಗಡೆ ತಳಬೇಕು. ಅದನ್ನು ತಳೆದಾಗ ನಮಗಿಲ್ಲಿ ಈಗ ಇದನ್ನು ಕರೆಕ್ಟಾಗಿ ಈ ರೀತಿ ಕಾರ್ನರ್ ಆಗ ಅಂದರೆ ಕರೆಕ್ಟಾಗಿ ಎಡ್ಜಿಗೆ ಒಂದು ಸ್ಟಿಚ್ಚನ್ನು ಹಾಕಬೇಕು. ಅಂದರೆ ಫೋಮ್ ಮೇಲೆ ಹಾಕಬೇಡ್ರಿ. ನೋಡಿರಿ, ಬಟ್ಟೆ ಸ್ವಲ್ಪ ಎಕ್ಸ್ಟ್ರಾ ಬಂದರೆ ಅದನ್ನು ಕಟಿಂಗ್ ಮಾಡಿ ತಗೋರಿ. ಮೇನ್ ನೀವು ಫೋಮ್ ಸೈಜನ್ನು ಕರೆಕ್ಟಾಗಿ ತೊಗೊರಿ. ಅದು ಎಷ್ಟು ಬಟ್ಟೆ ಬರುತ್ತಲ್ರಿ, ಎಷ್ಟು ಫೋಮ್ ಬರುತ್ತಲ್ಲ ಅಷ್ಟನ್ನೇ ಬಟ್ಟೆನ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲೊಂದು ಅರ್ಧ ಇಂಚಿನಷ್ಟು ಬಟ್ಟೆ ನನಗೆ ಸ್ವಲ್ಪ ನೋಡಿರಿ, ನಾನು ಫೋಮಿಗೆ ಹಾಕಿಲ್ಲ ರೀ. ಫೋಮ್ ಬಿಟ್ಟು ಸೈಡಿಗೆ ಸ್ಟಿಚ್ ಹಾಕೀನಿ. ಫೋಮ್ ನಡ್ಬರ್ಕೈತಿ, ಫೋಮ್ ಬಿಟ್ಟು ಸೈಡಿಗೆ ಸ್ಟಿಚ್ ಹಾಕೀನಿ. ಇವೆರಡು ರೆಡಿ ಆಯಿತು. ಈಗ ಇದು ಬಾಡಿ ಪಾರ್ಟ್ ಅಂದರೆ ಇದು ಮೇನ್ ಪಾರ್ಟ್. ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ತೀನಿ ನೋಡಿರಿ. ಇಲ್ಲಿ ಇದು ಸೀದಾ ಕರೆಕ್ಟ್ ಸೈಡ್ ಐತಿ. ಕರೆಕ್ಟ್ ಸೈಡ್ ಇಟ್ಟು ಈ ರೀತಿ ಫಸ್ಟ್ ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕೋರಿ. ಒಂದು ಅರ್ಧ ಇಂಚಿಗೆ ಇಲ್ಲೊಂದು ಏನು ಮಾಡಿರಿ ಸ್ಟಿಚ್ ಹಾಕೋರಿ. ನೋಡಿ, ಇಷ್ಟು ಆಯ್ತಲ್ಲ. ಈಗ ಏನು ಮಾಡಬೇಕು ಅಂತಂದ್ರೆ ಈ ಬಟ್ಟೆನ ಈ ರೀತಿ ಹೊಳಿಸ್ಬೇಕು. ಹೊಳಿಸಿ ಈ ರೀತಿ ಹೆಂಗಂತಂದ್ರೆ ಹೊಳಿಸಿದ ಕೂಡ ಈ ಲೈನಿಂಗ್ ಎಡ್ಜ್ ಈ ಇದ್ರದ್ದು ಮೇನ್ ಫ್ಯಾಬ್ರಿಕ್ ಎಡ್ಜ್ ಎರಡೂ ಸೇರಿಸಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ತಿಳಿತಲ್ರಿ? ಈ ರೀತಿ ಕರೆಕ್ಟಾಗಿ ಹೊಳಿಸಿದ ನಮಗೇನಾಗುತ್ತೆ, ಈ ರೀತಿ ಒಂದು ಬಟ್ಟೆ ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಬರುತ್ತೆ. ಈ ರೀತಿ ಬರಬೇಕು. ಮೇನ್ ಅದ ರೀ ಪೋಟ್ಲಿ ಬ್ಯಾಗಿಂದ ಬರಬೇಕು. ಈ ರೀತಿ ಕರೆಕ್ಟಾಗಿ
ಇದನ್ನು ಎಡ್ಜಿಗೆ ಸೇರಿಸಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾನು ಹೇಳಿರುವಂಥ ಮೆಜರ್ಮೆಂಟ್ ಒಳಗೆ ನೀವು ಪೋಟ್ಲಿ ಬ್ಯಾಗನ್ನು ಸ್ಟಿಚ್ ಮಾಡಿರಿ, ನಿಮ್ಗೆ ಪರ್ಫೆಕ್ಟಾಗಿ ಬರ್ತೈತಿ. ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕೀಗ. ಈ ರೀತಿ ಆಯ್ತಲ್ಲ. ಈಗ ನೆಕ್ಸ್ಟ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಂದೈತಿ, ಇದನ್ನು ಕಟ್ ಮಾಡಿ ತೆಗೆದ್ಬಿಡೋದು. ಓಕೆ, ಇಷ್ಟಾದಮೇಲೆ ಈಗ ಏನು ಮಾಡ್ಬೇಕಂದ್ರೆ ನೋಡಿರಿ, ಇಲ್ಲೊಂದು ಸ್ಟಿಚ್, ಇದು ಪೋಟ್ಲಿ ಬ್ಯಾಗಿದ್ದು ಈ ರೀತಿ ಸ್ಟೆಪ್ ಮಾಡಲೇಬೇಕು. ಈಗ ಇಲ್ಲೊಂದು ಸ್ಟಿಚ್ ಹಾಕಬೇಕೀಗ ಪೂರ್ತಿ. ಓಕೆ, ನೋಡಿರಿ, ಈ ರೀತಿ ಕೊನೆವರೆಗೂ ಹಾಕೋದು. ನೆಕ್ಸ್ಟ್ ಅದ್ರ ಬಾಜುನ ಇನ್ನೊಂದು ಸ್ಟಿಚ್ ಹಾಕಬೇಕು. ಒಂದು ಅರ್ಧ ಇಂಚಿನಷ್ಟು ಬಿಟ್ಟು ಇನ್ನೊಂದು ಸ್ಟಿಚ್ಚನ್ನು ಹಾಕಬೇಕು. ಈ ರೀತಿ ಇಲ್ಲಿ ಒಂದು ಸ್ಟಿಚ್ ಆಯ್ತು, ಇಲ್ಲೊಂದು ಸ್ಟಿಚ್ ಆಯ್ತು, 2 ಸ್ಟಿಚ್ ಹಾಕಬೇಕು. ನೆಕ್ಸ್ಟ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೈಡ್ ಇಲ್ಲೊಂದು ಸ್ಟಿಚ್ ಹಾಕಿಬಿಟ್ರೆ ಒಂದು ಬ್ಯಾಗ್ ಹಾಕ್ಬಿಟ್ಟು ಇನ್ನೂ ಒಂದು ಸ್ಟೆಪ್ ಹಾಕಬೇಕು, ಬೇಸ್ ಅಟ್ಯಾಚ್ ಮಾಡಬೇಕು. ಈ ರೀತಿ ಹಾಕಿದ ಮೇಲೆ ನೋಡಿರಿ, ಇಲ್ಲಿ ಒಂದು ಕರೆಕ್ಟಾಗಿ ಈ ರೀತಿ ಫೋಲ್ಡೇ ಮಾಡಿಕೊಂಡು ಇಲ್ಲೊಂದು ಕಚನ್ ಹಾಕೋಬೇಕು ಈ ರೀತಿ ಒಂದು. ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕಂದ್ರೆ ಒಂದು ಮಾರ್ಕರ್ಲೆ, ಒಂದು ಚಾಕ್ ಪೀಸ್ಲೆ ಈ ರೀತಿ ಒಂದು ಸೆಂಟ್ರಲ್ಲಿ ಮಾರ್ಕ್ ಹಾಕೋಬೇಕು. ಈ ರೀತಿ ಮಾರ್ಕ್ ಹಾಕೊಂಡ್ಮೇಲೆ ನಾವು ಯಾವ ರೀತಿ ಈ ರೀತಿ ಒಂದು ಕಸಿಯನ್ನು ಅಟ್ಯಾಚ್ ಮಾಡೋದು ಅಂತ ಹೇಳ್ತೀನಿ ನೋಡಿರಿ. ಈಗ ಇಲ್ಲ ಮಾರ್ಕ್ ಹಾಕಿರಲ್ಲ, ನೆಕ್ಸ್ಟ್ ಇಲ್ಲಿ ನೋಡಿರಿ, ಈ ಸೈಡಲ್ಲಿ ಒಂದು ಈ ಕಸಿಯನ್ನು ಈ ರೀತಿ ಹಚ್ಚಬೇಕು. ತೋರಿಸ್ತೀನಿ ನೋಡಿರಿ. ನೋಡಿರಿ, ಇಲ್ಲಿ ಸ್ಟಿಚ್ ಹಾಕಬೇಕು. ಇಲ್ಲಿ ಸ್ಟಿಚ್ ಅಂತ ಹೋಗಬೇಕು. ಇಲ್ಲೊಂದು ಕಸಿ ಹೆಚ್ಚಿನ ಅಟ್ಯಾಚ್ ಮಾಡೀನಿ, ಒಂದು ಸೈಡ್ ಕಸಿ, ಇನ್ನೊಂದು ಸೈಡಿಂದ ನೆಕ್ಸ್ಟ್ ಹಾಕ್ತೇನೆ ನೋಡಿರಿ. ಆಗ ನಾವು ಇಲ್ಲಿ ಮಾರ್ಕ್ ಹಾಕ್ಕೊಂಡಲ್ಲ, ಅಲ್ಲಿ ಇನ್ನೊಂದು ಏನು ಕಸಿ ಬರುತ್ತಲ್ಲ ಆ ಕಸಿನ ಇಲ್ಲಿ ಹಚ್ಚಬೇಕು. ಅದನ್ನು ಸೀದಾ ಮಾಡಿಕೊಂಡು ಕರೆಕ್ಟಾಗಿ ಈ ರೀತಿ ಕರೆಕ್ಟಾಗಿ ಇಟ್ಕೋಬೇಕು. ಅದನ್ನು ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಅದನ್ನು ಅಷ್ಟೇ ಇಲ್ಲೊಂದು ಸ್ವಲ್ಪ ರಫು ಹಾಕಬೇಕು, ಅಂದ್ರೆ ಅದು ಸ್ವಲ್ಪ ನಮ್ಗೆ ಗಟ್ಟಿ ಆಗ್ತೈತಿ, ಈಜಿ ಆಗುತ್ತೆ. ಏನರ ಸಾಮಾನು ಇಟ್ಟರು ಒಟ್ಟು ತಾಳಿಕೆ ಬರುತ್ತೆ ರೀ, ಅಲ್ಲಿ ಹಾಕ್ಬೇಕು ನಾವು ರಫು 1-2-3 ಸ್ಟಿಚ್ಚನ್ನು. ಈಗ ನೋಡಿರಿ, ಈಗ ಇದನ್ನು ಪೂರ್ತಿ ಲಾಕ್ ಮಾಡ್ತೀನಿ ನೋಡಿರಿ. ಇದು ಈ ರೀತಿ ಓಪನ್ ಐತಲ್ಲ, ಅದನ್ನು ಒಂದು ಸ್ಟಿಚ್ ಹಾಕಿ ಕರೆಕ್ಟಾಗಿ ನೋಡಿ ಈ ರೀತಿ ಮಾಡಿಬಿಟ್ರೆ ನೋಡಿರಿ, ಈ ಬಟ್ಟೆ ನಮಗೆ ಹೇಳಂಗಿಲ್ಲ. ಜಸ್ಟ್ ಇದೇನು ಟ್ರಿಮ್ ಐತಿ ಅಷ್ಟು ಟ್ರಿಮ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ಈಗ ಜಸ್ಟ್ ಮತ್ತೆ ಸೇಮ್ ಸ್ಟಿಚ್ ಇಲ್ಲಿ ಎಡ್ಜಿಗೆ ಒಂದು ಸ್ಟಿಚ್ ಹಾಕೊಂತ ಹೋಗಬೇಕು. ಕೆಳಗಡೆ ಬಟ್ಟೆನ ನೋಡ್ಕೊತ ಇರ್ಬೇಕು ರೀ. ನೋಡಿರಿ, ಇಲ್ಲಿನೂ ಇದು ಈ ರೀತಿ ಎದ್ದೈತಲ್ಲ, ಈ ರೀತಿ ಇದಾಗಬಾರ್ದು ಅಂದರೆ ನಾವು ಫಿನಿಶಿಂಗ್ ಕರೆಕ್ಟಾಗಿ ಕೊಡಬೇಕಾಗ್ತಿರ್ತೈತಲ್ಲ. ಹೀಗಾಗಿ ಮತ್ತು ಅದಕ್ಕೆ ಸ್ಕ್ವೇರ್ ಟೈಪು ಸ್ಟಿಚ್ ಮಾಡಿ ನೋಡಿ ಇಷ್ಟ ಆಯ್ತಲ್ಲ. ನೋಡಿ ಈ ರೀತಿ ಸ್ಟಿಚ್ ಮಾಡಿದೆ ಅಂದರೆ ನಮ್ಮ ಬಟ್ಟೆ ಸುಕ್ ಬಿಚ್ಚದಂಗೆ ಬಿಚ್ಚಂಗಿಲ್ಲ ರೀ, ಆ ರೀತಿ ಮಾಡೋದ್ರಿಂದ. ಇಷ್ಟ ಆಯಿತು. ಈ ನೆಕ್ಸ್ಟ್ ಈ ಬೇಸನ್ನು ಇಲ್ಲಿ ಹಚ್ಚಬೇಕೀಗ. ಇಲ್ಲಿ ಕಸಿ ಹಚ್ತೀವಿ, ಇಲ್ಲ ಬೇಸನ್ನು ಹಚ್ತೀವಿ. ನೋಡಿರಿ, ಈ ರೀತಿ ಕರೆಕ್ಟಾಗಿ ಹಾಫ್ ಫೋಲ್ಡ್ ಮಾಡಬೇಕು. ಮಾಡಿ ಇಲ್ಲೊಂದು ಮಾರ್ಕ್ ಹಾಕಬೇಕು. ಮಾರ್ಕ್ ಹಾಕಿ ಈ ಮಾರ್ಕ್ ಈ ಸೆಂಟ್ರಲ್ಲಿ ಏನು ಸ್ಟಿಚ್ ಮಾಡಿವಲ್ಲ, ಈ ಸೆಂಟ್ರಲ್ಲಿ ಸ್ಟಿಚ್ ಮಾಡಿವಲ್ರಿ, ಇದು ನೋಡಿರಿ, ಈ ಬಟ್ಟೆ ನಮ್ಮದು ಬ್ಯಾಗಿನ ಬಟ್ಟೆ ಸೀದಾ ಇರಬೇಕು, ಈ ಬಟ್ಟೆ ಉಲ್ಟಾ ಇರಬೇಕು, ಇದು ಕೆಳಗಡೆ ಹೋಗಬೇಕು. ಈ ರೀತಿ ಈ ಮಾರ್ಕ್ ಎರಡೂ ಮಾರ್ಕನ್ನು ಕರೆಕ್ಟಾಗಿ ಮ್ಯಾಚ್ ಮಾಡಿ ಸ್ಟಿಚ್ ಹಾಕಬೇಕು. ಅವು ಸ್ಟಿಚಿಂಗ್ ಇದು ಕರೆಕ್ಟ್ ಮ್ಯಾಚ್ ಆಗಬೇಕು. ಈ ರೀತಿ ಒಂದು ಕರೆಕ್ಟಾಗಿ ಸ್ಟಿಚ್ ಹಾಕಬೇಕು. ಆಮೇಲೆ ನಿಡಲನ್ನು ಒಳಗಡೆ ಇಟ್ಟು ಈ ರೀತಿ ಬ್ಯಾಗನ್ನು ಮತ್ತು ಈ ಪಾರ್ಟನ್ನು ಎರಡೂ ಕರೆಕ್ಟಾಗಿ ಮಾಡ್ಕೋಬೇಕು. ನೋಡಿರಿ, ಈ ರೀತಿ ಕರೆಕ್ಟಾಗಿ ಮಾಡ್ಕೊಂಡ್ಮೇಲೆ ಬಟ್ಟೆನೆಲ್ಲ ನೀಟಾಗಿ ಮಾಡ್ಕೋಬೇಕು. ಮತ್ತೆ ಸ್ಟಿಚ್ ಹಾಕಬೇಕು. ಈ ರೀತಿ ಕರೆಕ್ಟಾಗಿ ಎಡ್ಜ್ ಬರೋವರೆಗೂ ಸ್ಟಿಚ್ ಹಾಕಬೇಕು. ನೋಡಿ,
ಇಲ್ಲಿ ಮತ್ತೆ ನೀಡಲ್ ಸಿಗಿಸ್ಬೇಕು, ಮತ್ತೆ ಫೂಟನ್ನು ಎತ್ತಬೇಕು, ಮತ್ತೆ ಈ ರೀತಿ ಕರೆಕ್ಟಾಗಿ ಬಟ್ಟೆಯನ್ನು ಅಡ್ಜಸ್ಟ್ ಮಾಡಬೇಕು. ಹಾಗೆ ನಿಡಲನ್ನ ಒಳಗಡೆ ಸಿಗಿಸಿ ಸ್ಕ್ವೇರ್ ನಮ್ದೇನು ಟ್ರ್ಯಾಂಗಲ್ ಶೇಪಿನ ಬೇಸ್ ಐತಲ್ಲ ಆ ಟೈಪ್ನ ಸ್ಟಿಚ್ ಮಾಡ್ಕೊತ ಈ ಬೇಸನ್ನು ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡಿದರೆ ನಮ್ದು ಯಾವ ಶೇಪ್ ಒಳಗೆ ಇರ್ತೈತಲ್ಲ ಅದೇ ಶೇಪ್ ಒಳಗೆ ಕರೆಕ್ಟಾಗಿ ಬಂದ್ಕೊಳ್ಳೋ ನಮ್ದು ನಿಡಲನ್ನು ಸಿಗಿಸಿ ಟರ್ನ್ ಮಾಡಬೇಕು. ಈ ರೀತಿ ಬ್ಯಾಗನ್ನ ರೆಡಿ ಮಾಡ್ಕೋಬೇಕು. ನೋಡಿರಿ, ಈ ಥ್ರೆಡ್ಡನ್ನು ಹಾಯಿಸೋದು ಸ್ವಲ್ಪ ನನ್ನ ವಿಡಿಯೋ ಮಿಸ್ ಆಗೈತೆ, ಅದಕ್ಕೆ ನಾನು ನಿಮಗೆ ಹೇಳಾಕತ್ತೀನಿ. ನೋಡಿರಿ, ಒಂದು ಥ್ರೆಡ್ಡನ್ನು ತೊಗೋಬೇಕು. ಈ ರೀತಿ ಇರುವಂಥ ಗೋಲ್ಡ್ ಥ್ರೆಡ್ಡನ್ನು ತೊಗೋರಿ. ಈ ಕಡೆಯಿಂದ ಪಿನ್ನಿನ ಸಹಾಯದಿಂದ ಪಿನ್ ತೊಗೊಂಡು ಈ ಹೋಲ್ ಒಳಗಿಂದ ಹಾಸ್ಕೊಂತ ಸ್ಟಾರ್ಟ್ ಮಾಡಿರಿ. ಈ ರೀತಿ ಹೋಗಿ ಇಲ್ಲೊಂದು ಹೋಲ್ ಬರುತ್ತೆ, ಅಲ್ಲಿ ತೊಗೊಂಡು ಇಲ್ಲಿ ಹಾಯಿಸ್ಕೊಂಡು ಮತ್ತೆ ಇಲ್ಲಿ ಹೋಗಿಸ್ಕೊಂಡು ಈ ಕಡೆ ಬರಬೇಕು. ಅಂದರೆ ಇಲ್ಲಿ ಸ್ಟಾರ್ಟ್ ಆಗಿತ್ತಲ್ಲ ನಮ್ಗೆ ಹೊಳ್ಳಿ ಇಲ್ಲೇ ಎಂಡ್ ಆಗ್ಬೇಕು ರೀ. ಇಲ್ಲಿ ಸ್ಟಾರ್ಟ್ ಆದರೆ ಈ ಕಡೆ ಸೈಡನ್ನೇ ಎಂಡ್ ಆಗಬೇಕು. ನಾವು ಇಲ್ಲಿ ಹೋಗಿ ಇಲ್ಲಿ ಎಂಡ್ ಮಾಡಿದ್ರೆ ಅದು ಟೈ ಆಗಂಗಿಲ್ಲ. ಈ ರೀತಿ ರೌಂಡಾಗಿ ಹೋಗಿ ಬಂದು ಇಲ್ಲಿ ಬಂದ ಮೇಲೆ ಅದು ಎಂಡ್ ಆಗಬೇಕು. ಅಲ್ಲೊಂದು ನಾಟ್ ಹಾಕಬೇಕು. ಹೊಳ್ಳಿ ಇನ್ನೊಂದು ಏನು ಮಾಡಬೇಕಂದ್ರೆ ಇನ್ನೊಂದು ಅರ್ಥ, ಇದಕ್ಕೆ 2 ದಾರ ಬೇಕು ರೀ. ನಮ್ಮ ಬಟ್ಟೆ ಎಷ್ಟೈತಲ್ಲ ಅಷ್ಟಕ್ಕೆ ಕರೆಕ್ಟಾಗಿ ಈ ರೀತಿ ಇರಬೇಕು. ಅದಕ್ಕಿಂತ ಹೆಚ್ಚಿಗೆ ತೊಗೋಬೇಡ್ರಿ, ಇಷ್ಟೇ ತೊಗೋರಿ, ಕಡಿಮೆನೂ ತೊಗೋಬೇಡ್ರಿ. ಇಷ್ಟು ಕರೆಕ್ಟ್ ಒಂದಿಷ್ಟು ಇಂಚಷ್ಟು ಬಟ್ಟೆ ಇರೋಷ್ಟು ಥ್ರೆಡ್ ಇರೋಷ್ಟೇ ನಾಟ್ ಹಾಕೋರಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಸ್ಟಾರ್ಟ್ ಮಾಡಬೇಕು. ಈ ರೀತಿ ಈಗ ಈ ಕಡೆ ನಾಟ್ ಬಂತು. ಈಗ ಏನು ಮಾಡಬೇಕು, ಈ ಕಡೆ ಸೈಡ್ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಈ ರೀತಿ ಇಲ್ಲಿ ಹಾಯಿಸ್ಕೊಂಡು ಹೊಳ್ಳಿ ಈ ಕಡೆ ಬಂದು ಇಲ್ಲಿ ಮತ್ತೆ ನಾಟನ್ನು ಹಾಕಬೇಕು. ಹಾಕಿ ಈ ರೀತಿ ಒಂದು ಲಟ್ಕನ್ ನಾಟ್ ಹಾಕಿ ಆಮೇಲೆ ನೀವು ಲಟ್ಕನ್ ಹಚ್ಚಿರಿ, ಈಸಿ ಆಗುತ್ತೆ. ಈ ರೀತಿ 2 ಕಡೆನೂ ಲಟ್ಕನ್ ಹಚ್ಚೋದನ್ನು ನಾನು ತೋರಿಸೀನಿ. ಇದು ವಿಡಿಯೋ ಮಿಸ್ ಆಗಿತ್ತು, ಅದಕ್ಕೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳೀನಿ ಫ್ರೆಂಡ್ಸ. ನೋಡಿರಿ, ಟ್ರೈ ಮಾಡಿ ನೋಡಿರಿ. ನಿಮಗೇನಾದರೂ ಬಲ್ಕ್ ಒಳಗೆ ಆರ್ಡ್ರ್ ಬೇಕಾಗಿತ್ತಂದ್ರೆ ನಂದು ವಾಟ್ಸಪ್ ನಂಬರ್ ಹಾಕಾತೀನಿ ಸ್ಕ್ರೀನ್ ಮೇಲೆ. ಆ ಸ್ಕ್ರೀನ್ ಮೇಲಿರುವಂಥ ನಂಬರಿಗೆ ನನಗೆ ವಾಟ್ಸಪ್ ಮಾಡಿರಿ. ನಾನು ಬಲ್ಕ್ ಆಗಿನೂ ಅಂದರೆ ಹೋಲ್ಸೇಲ್ ಆಗಿನೂ ನಿಮಗೆ ಈ ರೀತಿ ಬ್ಯಾಗನ್ನು ಸ್ಟಿಚಿಂಗ್ ಮಾಡಿ ಕೊಡ್ತೀನಿ. ಮತ್ತು ಬೇರೆ ಯಾವುದೇ ರೀತಿ ಬ್ಯಾಗ್ಸ್ ಇದ್ರೂ ಅವನ್ನ ಸ್ಟಿಚ್ ಮಾಡಿ ಕೊಡ್ತೀನಿ ರೀ. ನೋಡಿ ಹೇಳ್ರಿ.